ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ಇಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಈ ವಿಡಿಯೋ ಬಂದುಬಿಟ್ಟು ನಾನೇ ಮಾಡಿರೋದು 5 ನಿಮಿಷದಲ್ಲಿ AI ಯೂಸ್ ಮಾಡಿಕೊಂಡು. ಓಕೆನಾ, ತುಂಬ ಜನ ಬಂದುಬಿಟ್ಟು ಹೇಳ್ತೀರಾ ಚಾನಲ್ AI ಚಾನಲ್ಸು ಮಾನಿಟೈಸೇಷನ್ ಆಗಲ್ಲ, ಅದು ಇದು ನಮ್ಮ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ವಾಯ್ಸ್ ಕೊಡಬೇಕು ಅಂತ. ಬಟ್ ಇಲ್ಲಿ ವಾಯ್ಸ್ ಕೊಟ್ಟಿಲ್ಲ ಅಂದರೂ ನಿಮ್ಮದು ನಡೆಯುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ವಾಯ್ಸ್ ಕೊಡದೇ ಇರೋ AI ಚಾನಲ್ಲೇ ಬಂದುಬಿಟ್ಟು ತೋರಿಸ್ತೀನಿ. ಓಕೆನಾ, ಆ್ಯಂಡ್ ಇಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಬಂದುಬಿಟ್ಟು ನಾನು ಕಾಪಿ ಪೇಸ್ಟ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ಕೊಡಲ್ಲ. ಇದು ಬಂದುಬಿಟ್ಟು ಡೈರೆಕ್ಟಾಗಿ ನೀವೇ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಈ ಥರ ವೀಡಿಯೋ AI ವೀಡಿಯೋಸು ನೀವೇ ಓನಾಗಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಓನಾಗಿ ಕ್ರಿಯೇಟ್ ಮಾಡಿ ಟ್ರೆಂಡಿಂಗ್ ಸಾಂಗ್ಸ್ದು ಯೂಸ್ ಮಾಡಿ ಯಾವ ಥರ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ಒಂದು ಚಾನಲ್ ಇದೆ, ಅದು ತೋರಿಸ್ಬಿಡ್ತೀನಿ. ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ನೀವು ನೋಡ್ಬೋದು ಗೈಸ್, ಇಲ್ಲಿ ಒಂದು ದೋಸ್ತ್ ಪಪ್ಪು ಅಂತ ಒಂದು ಚಾನಲ್ ಇದೆ. ಇವರು ಬಂದುಬಿಟ್ಟು 28 ವೀಡಿಯೋಸಲ್ಲಿ, ಬರೀ 28 ವೀಡಿಯೋಸಲ್ಲಿ 85K ಸಬ್ಸ್ಕ್ರೈಬರ್ಸ್ ಏನಿದೆ ಗೇನ್ ಮಾಡಿದ್ದಾರೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಓನಾಗಿ AI ವೀಡಿಯೋಸ್ ಮಾಡಿ ಹಾಕ್ತಾರೆ. ಆ್ಯಂಡ್ ಇದರಲ್ಲಿ ವಾಯ್ಸು ಇರಲ್ಲ, ಆ್ಯಂಡ್ ಟ್ರೆಂಡಿಂಗ್ ಸಾಂಗ್ದು ಯೂಸ್ ಮಾಡಿಬಿಟ್ಟು ಹಾಕೋದು, ವಾಯ್ಸು ಕೊಡಲ್ಲ. ಓಕೆನಾ, ತುಂಬ ಜನ ಹೇಳ್ತೀರಾ ಕನ್ನಡದಲ್ಲಿ AI ಚಾನಲ್ಸ್ ಮಾಡಿದರೆ ಮಾನಿಟೈಸೇಷನ್ ಆಗಲ್ಲ ಅಂತ. ನಿಮಗೆ ವಾಯ್ಸ್ ಕೊಡಬೇಕಂತಲೇ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ನೀವು AI ಈ ಥರ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನಿಮ್ಮ ಟ್ರೆಂಡಿಂಗ್ ಸಾಂಗ್ ಇರುತ್ತಲ್ಲ, ಟ್ರೆಂಡಿಂಗ್ ಸಾಂಗ್ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ಸ್ ಓಡ್ತಾ ಇರುತ್ತೆ, ಸೊ ಆ ಸಾಂಗ್ನ ಯೂಸ್ ಮಾಡಿಕೊಂಡು ನೀವು ಈಸಿಲಿ AI ನೀವೇ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ನಿಮ್ಮ ಐಡಿಯಾಸಿಂದ ನೀವೇ ಕ್ರಿಯೇಟ್ ಮಾಡಿಬಿಟ್ಟು, ನಾನು ಕ್ರಿಯೇಟ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ರಿಯೇಟ್ ಮಾಡಿಬಿಟ್ಟು ನೋಡಿ, ಈ ಥರ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ, ಸೊ ನಾನು ಇವ್ರ ವೀಡಿಯೋ ಬಂದುಬಿಟ್ಟು ತೋರಿಸ್ತೀನಿ ಯಾವ ಟೈಪ್ ಮಾಡ್ತಾರೆ ಅಂತ. ಸೊ ನೋಡಿ ಒಂದು ಸಲ. ಸೊ ನೋಡಿದ್ರಲ್ಲ ಗೈಸ್, ಇವ್ರು ಬಂದುಬಿಟ್ಟು ಈ ಥರ ವೀಡಿಯೋಸ್ ಮಾಡ್ತಾರೆ. ಆ್ಯಂಡ್ ಇವರು ವಾಯ್ಸು ಕೂಡ ಕೊಟ್ಟಿಲ್ಲ. ಓಕೆನಾ, ಇದರಲ್ಲಿ ವಾಯ್ಸ್ ಕೊಟ್ಟಿಲ್ಲ, ಜಸ್ಟ್ ಟ್ರೆಂಡಿಂಗ್ ಸಾಂಗ್ ಮಾತ್ರ ಯೂಸ್ ಮಾಡಿದ್ದಾರೆ. ಓಕೆನಾ, ನೀವು ಕೂಡ ಸೇಮ್ ಇದೇ ಥರ ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ಯೂಸ್ ಮಾಡಿ ಈ ಥರ AI ವೀಡಿಯೋಸ್ ನೀವೇ ಓನಾಗಿ ಕ್ರಿಯೇಟ್ ಮಾಡಿ ಹಾಕ್ಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಈ ಚಾನಲ್ನ ನೋಡ್ಕೊಳ್ಳಿ. ನಿಮಗೆ ಹೋಗ್ಬಿಟ್ಟು ಇವ್ರ ಚಾನಲ್ ಚೆಕ್ ಮಾಡಬೇಕು, ಇವ್ರ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು ಅಂದರೆ ನೋಡಿ, ಇವ್ರ ಚಾನಲ್ ದೋಸ್ತ್ ಪಪ್ಪು ಅಂತ ಇದೆ. ಸೊ ನೋಡಿಬಿಟ್ಟು ಇದನ್ನೇ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದೇ ಥರ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನಮಗೇನು ಬೇಕು ಫಸ್ಟು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಇವ್ರದ್ದು ಚಾನಲ್ ಬಂದುಬಿಟ್ಟು ಇಂಡಿಯಾದೇ ಚಾನಲ್. ಓಕೆನಾ, ನೀವು ನೋಡ್ಬೋದು ಲೊಕೇಶನ್ ಇಂಡಿಯಾ. ಇವ್ರು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ದಾರೆ, ಈಗ ಸೇಮ್ ಟು ಸೇಮ್ ಇವ್ರ ಥರನೇ ನೀವು ಚಾನಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇವ್ರು ಏನು ಸೇಮ್ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಇದನ್ನು ನೀವು ಈಸಿಲಿ ಬಂದುಬಿಟ್ಟು ಇದು ನೋಡಿ ಈ ಥರ ಕಾಪಿ ಮಾಡ್ಕೊಬಿಟ್ಟು ಹಾಕ್ಬೋದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಆ್ಯಂಡ್ ಇವ್ರ ನೇಮ್ ಏನಾದರೂ ಮೆನ್ಷನ್ ಮಾಡಿದರೆ ನಿಮ್ಮ ನೇಮ್ ಹಾಕಿ, ಬಟ್ ಸೇಮ್ ಡಿಸ್ಕ್ರಿಪ್ಷನ್ ಏನಿದೆ ಕಾಪಿ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲೂ ಡಿಸ್ಕ್ರಿಪ್ಷನಲ್ಲೂ ಇದೇ ಥರ ಹಾಕಬೇಕು. ಆ್ಯಂಡ್ ಈಗ ಮಾತಾಡೋದಾದರೆ ನಮಗೆ ಸ್ಟೋರಿ ಯಾವ ಥರ, ಇವ್ರ ರಿಲೇಟೆಡ್ ಸ್ಟೋರಿನೇ ಯಾವ ಥರ ನಾವು ಕಲೆಕ್ಟ್ ಮಾಡ್ಬೋದು. ಬಟ್ ನೀವು ಇವ್ರ ರಿಲೇಟೆಡ್ ಸ್ಟೋರಿ ಕಲೆಕ್ಟ್ ಮಾಡ್ಬೋದು, ಬಟ್ ಇವ್ರ ಥರನೇ ವೀಡಿಯೋ ಆಗಲ್ಲ. ಯಾವ ಥರ ಆಗುತ್ತಂತ ಡಿಫ್ರೆಂಟ್ ಟೈಪು ವೀಡಿಯೋ ಬಂದುಬಿಟ್ಟು ನಮಗೆ ಕೊಡುತ್ತೆ. ವೀಡಿಯೋ ಅಲ್ಲ, ಸಾರಿ, ಫೋಟೋಸ್ಗಳು ಯಾವ ಥರ ಅಂತ ನಿಮ್ಗೆ ತಿಳಿಸ್ತೀನಿ. ಇವಾಗ ಫಸ್ಟು ನಮಗೆ ಇವ್ರ ಥರ ಸ್ಟೋರಿ ಮಾಡಬೇಕಂದ್ರೆ ಸಿಂಪಲ್ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು. ಸೊ ಯಾರ ಹತ್ರ ಎಲ್ಲ ಇಲ್ಲ, ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಸೊ ನೀವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ತುಂಬ ಜನ ಪೇಯ್ಡ್ ಅಂತ ಹೇಳ್ತೀರಾ, ಬಟ್ ಇಲ್ಲಿ ಪೇಯ್ಡ್ ಯಾವುದಂದರೆ ChatGPT ಗ್ರೀನ್ ಕಲರಲ್ಲಿ ಇರುತ್ತಲ್ಲ ಅದು ಬಂದುಬಿಟ್ಟು ಪೇಯ್ಡು. ಸೊ ಈ ವೈಟ್ ಕಲರಲ್ಲಿರೋದು ಇದು ಪೇಯ್ಡ್ ಅಲ್ಲ. ಓಕೆನಾ, ಸೊ ಸಿಂಪಲಿ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲಿ ನೀವು ಏನು ಬರೀರಿ ಅಂದರೆ, ಸೊ ನಾನು ಬರೀತೀನಿ ಒಂದು ನಿಮಿಷ. ಸೊ ನೋಡಿ ಗೈಸ್, ನಾನಿಲ್ಲಿ ಬಂದುಬಿಟ್ಟು ಆ ಲಿಂಕ್ನ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಹೇಳಿದ್ದೀನಿ, ಈ ವಿಡಿಯೋನ ಗಮನವಿಟ್ಟು ನೋಡಿ, ಇದೇ ಥರ ಕತೆ 100 ವರ್ಡ್ಸಲ್ಲಿ ಬರೆದು ಕೊಡಿ ಅಂತ. ನಿಮಗೆ 60 ಸೆಕೆಂಡ್ ವಿಡಿಯೋ ಆಗಬೇಕಂದ್ರೆ ನಿಮ್ಮದು ಇಲ್ಲಿ ನಾನು 100 ಅಂತ ಹಾಕಿದ್ದೀನಲ್ಲ, ಸೊ ಇದು ತೆಗೆದುಬಿಟ್ಟು ನೀವು 200 ಅಂತ ಹಾಕಿ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ 100 ಅಂತ ಹಾಕಿದ್ದೀನಿ ಶಾರ್ಟ್ ಸ್ಟೋರಿಗೆ. ಓಕೆನಾ, ಸಿಂಪಲಿ ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ, ಸ್ಯಾಂಡ್ ಬಟನ್ ಮೇಲೆ
ಕ್ಲಿಕ್ ಮಾಡಿದ್ದು ಇಲ್ಲಿ ಬಂದುಬಿಟ್ಟು ಚಾಟ್ GPT ಸರ್ಚ್ ಮಾಡ್ತಾ ಇದೆ, ಆ ವಿಡಿಯೋನ ನೋಡ್ತಾ ಇದೆ. ಓಕೆನಾ, ಅದೇನು ಯೂಟ್ಯೂಬ್ ವಿಡಿಯೋ ಇದೆ ಅದನ್ನು ನೋಡಿಬಿಟ್ಟು ಅದೇ ಥರ ನಮ್ಮದು ಏನಿದೆ ಇಲ್ಲಿ ಸ್ಟೋರಿ ಬಂದುಬಿಟ್ಟು ಬರೆದು ಕೊಡುತ್ತೆ, ಅದೇ ಥರದ್ದು ಸ್ಟೋರಿ ಬಟ್ ಇಲ್ಲಿ ಬೇರೆ ಥರ ನಮಗೆ ಕೊಡುತ್ತೆ. ಓಕೆನಾ, ಸೊ ನಾವೀಗ ಏನು ಮಾಡಬೇಕು, ಈಗ ಇದಕ್ಕೆ ನಾವು ಪ್ರಾಂಪ್ಟ್ ಬರೆಸ್ಬೇಕು. ಇಲ್ಲಿ ನಮಗೆ ಸ್ಟೋರಿ ಬಂದಿದೆ ನೋಡಿ. ರಾಜು ಎಂಬ ಹುಡುಗನು ದಿನವೂ ಶಾಲೆಗೆ ಹೋಗುತ್ತಿದ್ದ. ಒಂದು ದಿನ ಅವನು ಶಾಲೆಗೆ ಹೋಗುವಾಗ ಮಾರ್ಗದಲ್ಲಿ ಒಂದು ವಿನಿಷ್ಟ ಮರವನ್ನು ಕಂಡನು. ಆ ಮರದ ಒಂದು ಸ್ಟೋರಿ ಇದೆ. ಬೈ ಚಾನ್ಸ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸ್ಟೋರಿ ಬೇರೆದು ಬರೆದು ಕೊಡಿ ಅಂತ ಕೇಳಿ. ಈ ಥರ ಕೇಳಿದರೆ ನಿಮಗೆ ನೋಡಿ ಬೇರೆದು ಬಂದುಬಿಟ್ಟು ಸೇಮ್ ಅದರ್ ರಿಲೇಟೆಡ್ ಸ್ಟೋರಿ ಬೇರೆದು ಬರೆದು ಕೊಡ್ತಾರೆ. ಬೈ ಚಾನ್ಸ್ ಅದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ. ಓಕೆನಾ, ಸೊ ನಮ್ಮದು ಸರ್ಚ್ ಆಗ್ತಿದೆ. ಸೊ ನೋಡೋಣ ಯಾವ ಸ್ಟೋರಿ ಬರ್ಕೊಡುತ್ತೆ ಚಾಟ್ GPT ಅಂತ. ಆ್ಯಂಡ್ ಇಮೇಜಸ್ ಪ್ರಾಂಪ್ಟು ಕೂಡ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಬರೆಸ್ಬೇಕಂತ. ಸೊ ನೋಡಿ ಇಲ್ಲಿ ನಮಗೆ ಬಂದುಬಿಟ್ಟು ಇಲ್ಲಿ ಒಂದು ಬಂದುಬಿಟ್ಟು ಸ್ಟೋರಿ ಕೊಟ್ಟಿದೆ. ಸೊ ಈಗ ನಮಗೇನು ಮಾಡಬೇಕು, ಈಗ ನಮಗೆ ಇದಕ್ಕೆ ಇಮೇಜಸ್ ಪ್ರಾಂಪ್ಟ್ ಬೇಕು. ಓಕೆನಾ, ಇಮೇಜ್ ಪ್ರಾಂಪ್ಟ್ಗೆ ಏನು ಮಾಡಬೇಕು, ನಾವು ಸಿಂಪಲ್ಲಿ ಇಲ್ಲಿ ಬರಿಬೇಕು. ಏನಂತ ಬರಿಬೇಕು ನಾನು ಬರೆದ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಬರೆದಿದ್ದೀನಿ. ನಮಗೆ ಈ ಸ್ಟೋರಿದು ಎಲ್ಲ ಸೀನ್ಸ್ ಇಮೇಜ್ ಪ್ರಾಂಪ್ಟ್ ಕೊಡಿ ಆ್ಯಂಡ್ ಎಲ್ಲ ಇಮೇಜಸ್ಸಲ್ಲಿ ಕಂಟಿಸ್ಟೆಂಟ್ ಆ್ಯಂಡ್ ಎಲ್ಲ ಇಮೇಜಸ್ಸಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಏನಾಗಬೇಕಂದ್ರೆ ರಾಜು, ಓಕೆನಾ, ರಾಜು ಕಂಟಿಸ್ಟೆನ್ಸ್ ಆ್ಯಂಡ್ ಸಿಮಿಲರ್ ಇರಲಿ ಅಂತ ಬರೆದಿದ್ದೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಸೆಂಡ್ ಮಾಡೋಣ. ಇದು ಬೇಕಿದ್ರೆ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ನೀವು ಈ ಪ್ರಾಂಪ್ಟ್ನ ಬೇಕಿದ್ರೆ ತಗೊಂಡು ಯೂಸ್ ಮಾಡ್ಕೋಬೋದು ಇಮೇಜ್ ಪ್ರಾಂಪ್ಟ್ಗಳಿಗೆ. ನೋಡಿ ಈಗ ಒಂದೊಂದಾಗಿ ನಮ್ಮದು ಇಮೇಜ್ ಏನಿದೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಟೋಟಲಿ ಬಂದುಬಿಟ್ಟು ನನಗಿಲ್ಲಿ 6 to 7 ಇಮೇಜ್ ಬಂದುಬಿಟ್ಟು ಕೊಟ್ಟಿದ್ದೆ. ಯಾವುದು ಚಾಟ್ GPT ಬಂದುಬಿಟ್ಟು 8 ಇಮೇಜ್ ಪ್ರಾಂಪ್ಟ್ ಕೊಟ್ಟಿದೆ, 8. ಓಕೆನಾ, ಈಗ ನಾವಿದು ಪ್ರಾಂಪ್ಟ್ಗಳನ್ನ ಒಂದೊಂದಾಗಿ ಕಾಪಿ ಮಾಡಿಬಿಟ್ಟು ಯಾವ ಥರ ಇದು ಮಾಡೋದು, ಇಮೇಜ್ಗಳನ್ನ ಜನ್ರೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಸಿಂಪಲ್ಲಿ ಮೊದಲನೇ ಇಮೇಜ್ ಏನಿದೆ, ನಾವು ಅದು ಮೊದಲನೇ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಸೊ ಪ್ಲೇಸ್ಟೋರಿಗೆ ಬರೋಣ. ಪ್ಲೇಸ್ಟೋರಿಗೆ ಬಂದುಬಿಟ್ಟು ಮೈಕ್ರೋಸಾಫ್ಟ್ ಅಂತ ಹಾಕ್ಬಿಟ್ಟು ಅಪ್ಲಿಕೇಶನ್ ಏನಿದೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಎಲ್ಲೋಯ್ತು ಪ್ಲೇಸ್ಟೋರು, ಕಣ್ಣಿಗೆ ಕಾಣಂಗಿಲ್ಲ. ಪ್ಲೇಸ್ಟೋರ್ ಇಲ್ಲಿದೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಸರ್ಚ್ ಮಾಡ್ತೀನಿ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ. ಮೈಕ್ರೋಸಾಫ್ಟ್ ಡಿಸೈನರ್, ಓಕೆನಾ, ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಹಾಕಿ. ಸೊ ಇಲ್ಲಿ ಈ ಅಪ್ಲಿಕೇಶನ್ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದರಲ್ಲಿ ಕ್ರೆಡಿಟ್ಸ್ ಸಿಗುತ್ತೆ. ನೀವು ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಮಾಡಿ ನಿಮ್ಮದು ಏನಾದರೂ ಇದು ಹಾಕ್ತಾಯಿದ್ರೆ ವೀಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ರೆ ನೀವು ಇದರದ್ದು ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ಕೂಡ ತಗೋಬೋದು. ಸೊ ಈ ಥರ ಲಾಗಿನ್ ಮಾಡಿಕೊಂಡ್ರೆ ನೋಡಿ ಈ ಥರ ಇಂಟರ್ಫೇಸ್ ಬಂದುಬಿಟ್ಟು ಶೋ ಆಗುತ್ತೆ. ನಾವು ಇಮೇಜಸ್ ಮೇಲೆ ಕ್ಲಿಕ್ ಮಾಡೋಣ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾವು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡೋಣ. ಇದರಲ್ಲಿ ತುಂಬ ಅಂದರೆ ತುಂಬ ಈಸಿ ನೀವು ಫೋಟೋ ಜನ್ರೇಟ್ ಮಾಡೋದು. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ನಿಮಗೆ ಸೈಜ್ ಕಾಣಿಸ್ತಾ ಇದೆಯಲ್ಲ, ಈ ಸೈಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೋರ್ಟ್ರೇಟ್ ಇದೆಯಲ್ಲ ಮದ್ದಿದ್ದು, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ಫೋಟೋ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆ ಫೋಟೋಯಿಂದ ನಾವು ವಿಡಿಯೋ ಯಾವ ಥರ ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನೋಡ್ಬೋದು ನಮ್ಮದು ಫೋಟೋ ನೋಡಿ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಲ್ಲಿ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಅಂತ. ಓಕೆನಾ, ಸೊ ನಿಮ್ಗೆ ಇದರಲ್ಲಿ ಯಾವ ಫೋಟೋ ಇಷ್ಟ ಆಗುತ್ತೆ ನೀವು ಆ ಫೋಟೋನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಈ ಫೋಟೋ ಇಷ್ಟ ಆಗಿದೆ, ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರ ಈಗ ನೀವೇನು ಮಾಡಬೇಕು, ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಎರಡನೇ ಪ್ರಾಂಪ್ಟು. ಓಕೆನಾ, ಎರಡನೇ ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ಮತ್ತೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಇದು ಮೊದಲನೇದು ಏನಿದೆ ಇದನ್ನು ರಿಮೂವ್ ಮಾಡಿಕೊಂಡು ಮೊದಲನೇ ಪ್ರಾಂಪ್ಟ್ ನಾವು ಏನು ಕೊಟ್ಟಿದ್ವಿ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡಾದಮೇಲೆ ಏನಿದೆ ಸೆಕೆಂಡ್ನೇ ಪ್ರಾಂಪ್ಟು ಅದನ್ನು ನಾವು ಆ್ಯಡ್ ಮಾಡೋಣ. ಸೈಜಲ್ಲಿ ಬಂದುಬಿಟ್ಟು ಪೋರ್ಟ್ರೇಟ್ ಸೆಲೆಕ್ಟ್ ಇದೆ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಎರಡನೇ ಫೋಟೋ ಏನಿದೆ ಜನ್ರೇಟ್ ಆಗ್ತಾಯಿದೆ. ಸೊ ನೀವು ಇಲ್ಲಿ ನೋಡಿ ಈ ಥರ ಬಂದುಬಿಟ್ಟು ಜನ್ರೇಟ್ ಆಗಿದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಇದು ಸ್ವಲ್ಪ ಬೇರೆ ಥರ ಇದೆ,
ಇದನ್ನು ತಗೋತೀನಿ. ಇದರಲ್ಲಿ ಚಿಕ್ಕ ಹುಡುಗ ಇದ್ದಾನೆ. ಓಕೆನಾ. ಸೊ ಮೊದಲನೇ ಇಮೇಜ್ ಏನಿದೆ ಅದನ್ನು ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ. ಸೊ ನೋಡಿ ಗೈಸ್, ಈಗ ಇಮೇಜಸ್ ಬಂದುಬಿಟ್ಟು ಎಲ್ಲ ಜನ್ರೇಟ್ ಆಗಿದೆ. ಸೊ ಈಗ ಬಂದುಬಿಟ್ಟು ನಮಗೇನು ಮಾಡಬೇಕಂದ್ರೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಪಿಕ್ಸಾವರ್ಸ್ AI ಅಂತ. ಸೊ ಸಿಂಪಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ನಮಗೆ ಫೋಟೋಯಿಂದ ವೀಡಿಯೋ ಬೇಕಲ್ವಾ, ಪಿಕ್ಸಾವರ್ಸ್ AI ಅಂತ. ಸೊ ಇಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನ್ ಏನಿದೆ ನಾವು ಡೌನ್ಲೋಡ್ನ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಈ ಥರ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ಈ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲನೇ ಫೋಟೋ ನಾವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಮಾಡಬೇಕು. ಮೊದಲನೇದು ನಾವು ಇದು ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಮೊದಲನೇ ಪ್ರಾಂಪ್ಟ್ ಏನಿದೆ ಅದನ್ನಿಲ್ಲಿ ಹಾಕಬೇಕು. ಓಕೆನಾ. ಸೊ ಮೊದಲನೇ ಪ್ರಾಂಪ್ಟ್ ಏನಿತ್ತು, ಎ ಯಂಗ್ ಬಾಯ್ ಅಂತ ಏನೋ ಇದೆ. ಸೊ ಇದನ್ನು ನಾವಿಲ್ಲಿಂದ ಕಾಪಿ ಮಾಡಿಕೊಂಡು ನಾವಿಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ. ಸೊ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ನಮಗೆ 20 ಕ್ರೆಡಿಟ್ಸ್ ಇದೆ ನೋಡಿ ಆಲ್ರೆಡಿ. ಸೊ ನಾವೇನು ಮಾಡೋಣ, ಇದನ್ನು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನಾಗ್ತಿದೆ, ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು. ಓಕೆನಾ. ನೀವು ನೋಡ್ಬೋದು ನಮಗಿಲ್ಲಿ 100 ಕ್ರೆಡಿಟ್ಸ್ ಸಿಗುತ್ತೆ. ಸೊ ಎಲ್ಲದಕ್ಕೂ ಒಂದು 10 ಕ್ರೆಡಿಟ್ಸ್ ಯೂಸ್ ಆಗುತ್ತೆ. ಓಕೆನಾ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಮ್ಮದು ವೀಡಿಯೋ ಏನಿದೆ ಜನ್ರೇಟ್ ಆಗಿದೆ. ಸಿಂಪ್ಲಿ ನಾನು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡೋಣ. ಇಲ್ಲಿ ವಿತ್ ವಾಟರ್ ಮಾರ್ಕ್ ಏನಿದೆ, ಇದನ್ನು ವಿತ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ. ಈಗ ವಾಯ್ಸಿಗೆ ಬಂದುಬಿಟ್ಟು ನಾವು ಸಿಂಪಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಓಪನ್ ಮಾಡ್ಕೊಂಡ್ಮೇಲೆ ಗೈಸ್ ಇಲ್ಲಿ ಸರ್ಚ್ ಮಾಡಿ ಲವ್ ಯು AI ವಾಯ್ಸ್ ಅಂತ, ಲವ್ ಯು AI ಅಂತ. ಓಕೆನಾ. ಲವ್ ಯು AI ಅಂತ ವಾಯ್ಸ್ ನೀವು ಇಲ್ಲಿ ಸರ್ಚ್ ಮಾಡಿದರೆ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮ್ಮದು ಸ್ಟೋರಿ ಏನಿದೆ ನಾವು ಪೇಸ್ಟ್ ಮಾಡಬೇಕು. ಸೊ ಸಿಂಪಲಿ ನಾವು ChatGPT ಬರೋಣ. ChatGPT ಬಂದಾದಮೇಲೆ ನಮ್ಮದು ಏನು ಸ್ಟೋರಿ ಇದೆ ಇದು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ನಾವಿಲ್ಲಿ ಸ್ಟೋರಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕು. ಓಕೆನಾ. ಸೊ ಈ ವೆಬ್ಸೈಟಲ್ಲಿ ಬಂದುಬಿಟ್ಟು ನಮ್ಮ ಸ್ಟೋರಿ ಏನಿದೆ ಅದು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಸುಳ್ಳಿ, ಇಲ್ಲಾಂದರೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ದು ಏನಾಗ್ತಿದೆ, ಜನ್ರೇಟ್ ಆಗ್ತಿದೆ ವಾಯ್ಸು. ಓಕೆನಾ. ಸೊ ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ವಾಯ್ಸ್ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೀವು ವಾಯ್ಸ್ ಓವರ್ ಮಾಡೋದಾದರೂ ನೀವು ಮಾಡ್ಬೋದು ನೀವು ಓನಾಗಿ. ಇಲ್ಲ ಅಂದರೆ ನೀವು AI ವಾಯ್ಸ್ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೂ ಕೂಡ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಏನಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನೀವು ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿದರೆ ಏನಾಗುತ್ತೆ, ಬೇಗ ನಿಮ್ಮದು ರೀಚ್ ಹೋಗುತ್ತೆ ಬೇಗ. ಆ್ಯಂಡ್ ನೀವು ವಾಯ್ಸ್ ಜೊತೆಗೂ ಬೇಕಿದ್ರೆ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡ್ಕೋಬೋದು. ನಾವು ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೈಲ್ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ. ಈಗ ನಾವೇನು ಮಾಡೋಣ, ಇದು ಎಡಿಟಿಂಗ್ ಮಾಡಬೇಕು. ಸೊ ಎಡಿಟಿಂಗ್ ಮಾಡಬೇಕಂದ್ರೆ ಸಿಂಪಲಿ ನಾವು ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಇನ್ಶಾರ್ಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದೊಂದಾಗಿ ನಾವು ವೀಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಲಾಸ್ಟ್ನೇ ಫೋಟೋ ಏನಿದೆ ಇದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾವಿಲ್ಲಿ ಕ್ಯಾನ್ವಾಸಲ್ಲಿ ಬಂದುಬಿಟ್ಟು ಶಾರ್ಟ್ 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು, ವಾಯ್ಸ್ನ ಆ್ಯಡ್ ಮಾಡಬೇಕು. ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾನು ಫೈಲ್ಸ್ನ ತಗೋತೀನಿ. ಓಕೆನಾ. ಇಲ್ಲಿ ಮೈ ಮ್ಯೂಸಿಕ್ ತಗೊಳ್ಳಿ, ಇಲ್ಲಿ ಯಾವುದಾದ್ರೂ ತಗೊಳ್ಳಿ, ಇಲ್ಲಿ ಕೇಳಿಸ್ಕೊತೀನಿ ಒಂದು ಸಲ. ಒಮ್ಮೆ ಒಂದು ಹುಡುಗ ಹತ್ತಿರದ ಬೆಟ್ಟವನ್ನು ಪತ್ನಿ, ನೀನು ಮದುವೆಯಾದ ಮೇಲೆ ರಾಜು ಎಂಬ ಹುಡುಗನು ದಿನವೂ ಶಾಲೆಗೆ ಹೋಗುತ್ತಿದ್ದ. ಓಕೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ ಗ್ಯಾಪ್ಸ್ ಇದೆ. ಈ ಗ್ಯಾಪ್ಸ್ನ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆನಾ. ಈ ಗ್ಯಾಪ್ಸ್ನ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಅಂತ. ಸ್ಪ್ಲಿಟ್ ಮಾಡಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಮತ್ತು ಇಲ್ಲಿಗೆ ಒಂದು ಕಟ್ ಹಾಕಿಬಿಟ್ಟು ಈ ಮಧ್ಯದ ಗ್ಯಾಪ್ ಏನಿದೆ ಇದನ್ನು ನಾವು ಇಲ್ಲಿಂದ ಡಿಲೀಟ್ ಮಾಡೋಣ. ಅದಾದಮೇಲೆ ಇದನ್ನು ಈ ಥರ ತೊಗೊಬಂದು ಜೋಡಿಸೋಣ. ಓಕೆನಾ. ಸೊ ಸೇಮ್ ಇದೇ ಪ್ರಾಸೆಸ್ಸು ಎಲ್ಲ ಇದರಲ್ಲೂ ಮಾಡಿ. ಓಕೆನಾ. ಸ್ಪ್ಲಿಟ್ ಮಾಡಿ ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಮಧ್ಯದ ಪಾರ್ಟ್ ಏನಿದೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಇದನ್ನು ಈ ಥರ ಮರ್ಜ್ ಮಾಡೋಣ. ಓಕೆನಾ. ಸೊ ನೋಡಿ ನಾನು ಮರ್ಜ್
ಪ್ಲೇ ಮಾಡಿ ತೋರಿಸ್ತೀನಿ. ರಾಜು ಎಂಬ ಹುಡುಗನು ದಿನವೂ ಶಾಲೆಗೆ ಹೋಗುತ್ತಿದ್ದ. ಒಂದು ದಿನ ಅವನು ಶಾಲೆಗೆ ಸೊ ನೋಡಿ ಈ ಥರ ಹೋಗುತ್ತಿದ್ದ. ಒಂದು ದಿನ ಅಂತ ಬಂತಲ್ಲ, ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದನ್ನು ಸ್ಪ್ಲಿಟ್ ಮಾಡಿ ಇದನ್ನು ಈ ಥರ ಡಿಲೀಟ್ ಮಾಡ್ತೀನಿ. ಅವನು ಶಾಲೆಗೆ ಹೋಗುವ ಮಾರ್ಗದಲ್ಲಿ ಒಂದು ವಿಶಿಷ್ಟ ಮರವನ್ನು ಕಂಡನು. ಆ ಮರದ ಬಳಿ ನಿಂತು ಅವನು ಕನಸು ಕಾಣಲು ಪ್ರಾರಂಭಿಸಿದನು. ಕನಸಿನಲ್ಲಿ ಅವನು ರಾಜನಾಗಿ ಕನಸಿನಲ್ಲಿ ಅಂದರೆ ರಾಜ ಆಗಿ ಕಾಣಿಸ್ತಿದ್ನಲ್ಲ, ಇದನ್ನು ತಗೋರ ತನ್ನ ರಾಜ್ಯವನ್ನು ಸುಧಾರಿಸುತ್ತಿದ್ದನು. ಅವನ ಕನಸುಗಳಲ್ಲಿ ಅವನು ಬಡವರು ಅಂದ್ರಲ್ಲ, ಸೊ ಇಲ್ಲಿಂದ ನಾವು ಬಡವರಿಗೆ ಸಹಾಯ ಮಾಡುತ್ತಿದ್ದನು, ಶಾಲೆಗಳನ್ನು ಕಟ್ಟುತ್ತಿದ್ದನು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುತ್ತಿದ್ದನು. ಓಕೆನಾ. ಸೊ ನಾನು ನಿಮಗೆ ಇಲ್ಲಿಗ ಬಿಟ್ಟು ತೋರಿಸಿದ್ದೀನಿ. ಸೊ ಎಲ್ಲ ಅದು ಏನು ಹೇಳ್ತಾ ಇದೆ AI ವಾಯ್ಸಲ್ಲಿ, ಅದರ ಅಕಾರ್ಡಿಂಗ್ ನೀವು ಇದನ್ನು ಮ್ಯಾಚ್ ಮಾಡಿಸ್ಬೇಕು ಅಷ್ಟೇ. ಓಕೆನಾ. ಏನಿಲ್ಲ, ನೀವು ಕಟ್ಔಟು ಸ್ಪ್ಲಿಟ್ಟು ಮಾಡಬೇಕು. ಅದಾದಮೇಲೆ ನೀವು ಇದರಲ್ಲಿ ಮಧ್ಯದಲ್ಲೇ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ನೀವು ಆ್ಯಡ್ ಮಾಡ್ಬೋದು. ನೋಡಿ ಈ ಥರ ತುಂಬ ಎಫೆಕ್ಟ್ಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಯಾವ್ದು ಇಷ್ಟ ಆಗುತ್ತೆ ನೀವು ಅದು ಆ ಎಫೆಕ್ಟ್ಸ್ಗಳು ಆ್ಯಡ್ ಮಾಡ್ಕೋಬೋದು. ಓಕೆನಾ. ನೋಡಿ ಇಲ್ಲಿ ಬಂದುಬಿಟ್ಟು ಈ ಥರ ಎಫೆಕ್ಟ್ಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಸೊ ಈ ಥರ ಮಧ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಇದು ಕನಸು ಕಾಣ್ತಿರೋದಕ್ಕೆ ನೋಡಿ ಈ ಎಫೆಕ್ಟ್ ಬಂದುಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ. ಸೊ ಇಲ್ಲಿ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇದು ಬೇಡ, ಸೊ ಈ ಎಫೆಕ್ಟ್ ಏನಾದರೂ ಆ್ಯಡ್ ಮಾಡ್ಬೋದು. ಇದು ಫ್ಲಿಪ್ಪದು ನೋಡಿ ಈ ಥರ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಈ ಎಫೆಕ್ಟ್ಸ್ಗಳೆಲ್ಲ ಆ್ಯಡ್ ಮಾಡಾದ್ಮೇಲೆ ಗೈಸ್ ನೀವು ಬೇಕಿದ್ದರೆ ಏನು ಮಾಡ್ಬೋದು ಅಂದರೆ ಟ್ರೆಂಡಿಂಗ್ ಸಾಂಗ್ಸ್ ಜೊತೆ ಇದನ್ನು ಈ ವಾಯ್ಸ್ನ ಆ್ಯಡ್ ಮಾಡ್ಬೋದು. ಟ್ರೆಂಡಿಂಗ್ ಸಾಂಗ್ದು ವಾಯ್ಸ್ ಕಡಿಮೆ ಮಾಡಿಬಿಟ್ಟು ಈ AI ವಾಯ್ಸ್ದು ಜಾಸ್ತಿ ಮಾಡ್ಬೋದು. ಇಲ್ಲಾಂದರೆ ನೀವು ವಾಯ್ಸ್ನ ಸ್ಕಿಪ್ ಮಾಡಿಬಿಟ್ಟು ಬರೀ ಏನು ಮಾಡ್ಬೋದು ಅಂದರೆ ನೀವು ಇದಕ್ಕೆ ಟ್ರೆಂಡಿಂಗ್ ಸಾಂಗ್ಸ್ ಏನಿದೆ ಹಾಕ್ಬೋದು. ಓಕೆ. ನಾನಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.